ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಬೃಹತ್ ಪಾದಯಾತ್ರೆಯನ್ನ ಆಯೋಜನೆ ಮಾಡಿದೆ ಜೆಡಿಎಸ್ ಪಾಳ್ಯ. ಬಿಡದಿಯ ಸುಮಾರು 8 ಗ್ರಾಮಗಳಲ್ಲಿ ಇವತ್ತು ಪಾದಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೀತಾ ಇದೆ. ಯೋಜನೆ ವ್ಯಾಪ್ತಿಯ 8 ಗ್ರಾಮಗಳಲ್ಲಿ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಬಿಡದಿ ಹೋಬಳಿಯ ಅಂಚಿಪುರ, ಹಾಗೆಯೇ ಅಂಚಿಪುರ ಕಾಲನಿ, ಬನ್ನಿಗಿರಿ, ಮೆರವೇಗೌಡನದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಡ್ಯ, ಹೊಸೂರು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಟೌನ್ಶಿಪ್ ಯೋಜನೆಯನ್ನ ನಿಲ್ಲಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ರೈತರು. ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ವಿವಿಧ ಸಂಘಟನೆಗಳು, ಸಾವಿರಾರು ರೈತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಮಧ್ಯೆ ಪ್ರಬಲ ತಿಕ್ಕಾಟಕ್ಕೆ ಕಾರಣ ಆಗಿದೆ. ನಿನ್ನೆಯಂತೂ ಸಿಎಂ ಡಿಕೆ ಶಿವಕುಮಾರ್ ಪಿತಾಮಹ ವಿಚಾರವನ್ನ ಎತ್ಬಿಟ್ರು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಅವರೇ ತಾನೇ ಪಿತಾಮಹ, ಅವರಿದ್ದಾಗಲೇ ತಾನೇ ಇದನ್ನ ಆರಂಭ ಮಾಡಿದ್ದು, ಅವರಿದ್ದಾಗಲೇ ತಾನೇ ಪ್ರಸ್ತಾವ ರೆಡಿ ಆಗಿದ್ದು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಎಚ್ ಡಿ ಕುಮಾರಸ್ವಾಮಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಮಾಡುವುದಕ್ಕೆ ನಾವು ಬಿಡುವುದಿಲ್ಲ, ರೈತರ ಪರ ನಾವು ಅಖಾಡಕ್ಕಿಳಿತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಪಾದಯಾತ್ರೆ ನಡೀತಾ ಇರುವಂತಹ ರಾಮನಗರದಿಂದ ನಮ್ಮ ಪ್ರತಿನಿಧಿ ಮೋಹನ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೋಹನ್, ಬಿಡದಿ ಟೌನ್ಶಿಪ್ ವಿಚಾರ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ಮಧ್ಯೆ ಒಂದು ರೀತಿ ಪ್ರತಿಷ್ಠೆಯ ಫೈಟ್ ಆಗಿ ಕಾಣಿಸ್ತಾ ಇದೆ. ಇವತ್ತಿನ ಪಾದಯಾತ್ರೆ ಯಾವ ರೀತಿ ಆಯೋಜನೆ ಮಾಡಲಾಗಿದೆ, ಎಷ್ಟು ಜನ ರೈತರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ, ಆಲ್ರೆಡಿ ಪರಿಹಾರ ಕೊಡುವಂತಹ ಕೆಲಸವನ್ನ ಸರ್ಕಾರ ಆರಂಭ ಮಾಡಿರುವುದರಿಂದ ಯಾವ ರೀತಿ ಟಕ್ಕರ್ನ ಕೊಟ್ಟಿದೆ ಜೆಡಿಎಸ್ ಅಂತ ಹೇಳಿ? ಖಂಡಿತ ವಿದ್ಯಶ್ರೀ, ಏನೋ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಜಟಾಪಟಿ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ JDS ರೈತರ ಪರವಾಗಿ ನಿಂತು ಅವು ಒಂದು ಯೋಜನೆಯನ್ನ ಕೈ ಬಿಡ್ಲಿಕ್ಕೆ ಎಲ್ಲ ರೀತಿಯ ಪ್ರತಿಭಟನೆಗಳನ್ನ ಮಾಡ್ತು. ಅದ್ರ ಜೊತೆಗೆ ಹಿಂದಿನಿಂದ ಕೂಡ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ಆದ್ರೆ ಈ ನಡುವೆ ಏನೋ ಕಾಂಗ್ರೆಸ್ ಟಾಂಗನ ಕೊಡೋ ಮೂಲಕ ಅಂದ್ರೆ ಭೂ ಪರಿಹಾರಕ್ಕೆ ಪರಿಹಾರವನ್ನ ನೀಡೋ ಮೂಲಕ ಏನು ಪಾದಯಾತ್ರೆಗೆ ಮೊದಲೇ ಈ ಒಂದು ಟಾಂಗನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಮಂದಿ ಈಗಾಗಲೇ 3 ಹಳ್ಳಿಗಳಿಗೆ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿತ್ತು. ಈ ಒಂದು ಪೈಕಿ ಏನು 518 ಎಕರೆ ಜಮೀನನ್ನ ಅಕ್ವೈರನ್ನ ಏನ್ ಮಾಡ್ಕೊಂಡಿದೆ, ಇವರಿಗೆ ಒಂದು ಪರಿಹಾರವನ್ನ ಕೂಡ ಕೊಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಬಂದಂತ ರೈತರಿಗೆ ನೇರವಾಗಿ RTGS ಮೂಲಕ ಹಣವನ್ನ ನೀಡುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಪ್ರತಿಯಾಗಿ ಅಂದ್ರೆ ಶುಕ್ರವಾರವೇ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ 5 ಜನಕ್ಕೆ ಸಾಂಕೇತಿಕವಾಗಿ ಈ ಒಂದು ಪರಿಹಾರದ ಹಣವನ್ನ ಕೂಡ ನೀಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಈ ಒಂದು ಏನು ಪರಿಹಾರದ ಹಣವನ್ನ ಪಡ್ಲಿಕ್ಕೂ ಕೂಡ ರೈತರು ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈ ಒಂದು ಅಧಿಸೂಚನೆಯು ಬೇಡ, ಯಾವುದೇ ಟೌನ್ಶಿಪ್ ಕೂಡ ಬೇಡ ಅನ್ನೋ ಒಂದು ಮೂಲಕ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗಾಗಲೇ ಪರಿಹಾರ ನೀಡಿರ್ತಕ್ಕಂಥ ಬಾಲಕೃಷ್ಣ ವಿರುದ್ಧವೂ ಕೂಡ ಸಾಕಷ್ಟು ಕಿಡಿಯನ್ನ ಕಾರಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ ಹಾಗೆ ಮಾಗಡಿಯ ಮಾಜಿ ಶಾಸಕರಾದಂತಹ ಎ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಅಂಚಿಪುರದಿಂದ ಹೊಸೂರು ಬಳಿಗೆ ಬರೋಬ್ಬರಿ 8 ಗ್ರಾಮಗಳ ಪೈಕಿ 11 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಾಗಿದೆ. ಹೀಗಾಗಿ ಏನು ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಸಾವಿರಾರು ಮಂದಿ ರೈತರು ಆಗಿರ್ಬೋದು, ಅದ್ರ ಜೊತೆಗೆ ಅಕ್ಕಪಕ್ಕ ಜಿಲ್ಲೆಯ JDS ಕಾರ್ಯಕರ್ತರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು. ಹೀಗಾಗಿ 10 ಗಂಟೆಗೆ ಈ ಒಂದು ಪಾದಯಾತ್ರೆ ಶುರುವಾದ್ರೆ ಸಂಜೆ 6 ಗಂಟೆವರೆಗೆ ಈ ಒಂದು ಪಾದಯಾತ್ರೆ ಕೂಡ ನಡೆಯುತ್ತೆ. ಪಾದಯಾತ್ರೆಯಲ್ಲಿ ಕೂಡ ಏನು ಸರ್ಕಾರದ ಘೋಷಣೆಗಳಾಗಿರ್ಬೋದು ಅಥವಾ ಸಾಕಷ್ಟು ಕಿಡಿಕಾರುವಂತ ಕೆಲಸವನ್ನ ರೈತರು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಏನು ಸರ್ಕಾರದಿಂದ ಆಗ್ತಿರ್ತಕ್ಕಂಥ ಅನ್ಯಾಯ ಏನಿದೆ ಅಂದ್ರೆ ಬಿಡದಿಯ ಟೌನ್ಶಿಪ್ ಏನಿದೆ, ಈ ಒಂದು ಟೌನ್ಶಿಪ್ ಅನ್ನ ವಿರೋಧಿಸಿ ಸಾಕಷ್ಟು
ಕಳೆದ 1.5 ವರ್ಷದಿಂದ ಕೂಡ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈವರೆಗೂ ಯಾವುದೇ ಒಂದು ಪ್ರತಿಭಟನೆ ಕೂಗು ಈ ಸರ್ಕಾರಕ್ಕೆ ಬಂದಿಲ್ಲ. ಆದ್ರೆ ಯಾಕೆ ಈ ಒಂದು ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇದು JDS ಕಾಂಗ್ರೆಸ್ನ ಜಟಾಪಟಿ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ DK ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನ ಮಾಡಿ ಅವರ ಒಂದು ಕೆಟ್ಟ ಹೆಸರು ತರಬೇಕು ನಾವು ಮುಂದೆ ಆದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು HC ಬಾಲಕೃಷ್ಣ ಅವರಾಗಿರ್ಬೋದು ಅಥವಾ GBD ಅಧ್ಯಕ್ಷ ಆಗಿರ್ಬೋದು, ಇದಕ್ಕೆ ಏನೇನೆಲ್ಲ ಅಧಿಸೂಚನೆಗಳನ್ನ ಹೊರಡಿಸ್ಬೇಕು ಇದಕ್ಕೆಲ್ಲ ಮುಂದೆ ಹೋಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸರ್ಕಾರ ಕೂಡ ಈಗಾಗಲೇ 3 ಹಳ್ಳಿಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿ ಏನು 7,418 ಎಕರೆ ಏನಿದೆ ಇದಕ್ಕೂ ಕೂಡ ಅಧಿಸೂಚನೆಗೆ ಈಗಾಗಲೇ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.